ಒಳಗಡೆ ಹೋಗೋಣ. ಇಲ್ಲಿ ಒಂದು ಬೋರ್ಡ್ ಇದೆ, ವಿಶೇಷ ದರ್ಶನ ಒಬ್ಬರಿಗೆ 25 ರೂಪಾಯಿ, ಗರ್ಭಾಲಯ ಮುಂಬರುವವರಿಗೆ ಸ್ಪೆಷಲ್ ಎಂಟ್ರೆನ್ಸ್. ಆ್ಯಕ್ಚುಲಿ ಇಲ್ಲಿ ಹೇಳಿದ್ನಲ್ವಾ, ಈ ಗೋಪುರ ಬಂದುಬಿಟ್ಟು ರಾಯರ ಗೋಪುರ ಅಂತಾರೆ. ಇದನ್ನು ಶ್ರೀಕೃಷ್ಣ ದೇವರ ಪಟ್ಟಾಭಿಷೇಕದ ಸಂಕೇತವಾಗಿ ಆವಾಗ ಆ ಒಂದು ಖುಷಿ ಸಮಯದಲ್ಲಿ ಅವರ ಒಂದು ನೆನಪಿಗಾಗಿ, ಅವರ ಪಟ್ಟಾಭಿಷೇಕದ ಒಂದು ನೆನಪಿಗಾಗಿ ಇದನ್ನು ಗೋಪುರವನ್ನು ನಿರ್ಮಿಸಿದ್ದಾರೆ ಅನ್ನೋದು ಒಂದು ಇತಿಹಾಸ ಪುಟಗಳಲ್ಲಿ ಉಲ್ಲೇಖವಾಗಿದೆ. ಇಲ್ಲೂ ಕೆಲವೊಂದು ದೇವಸ್ಥಾನಗಳಿತ್ತು, ಮೋಸ್ಟ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅನ್ಕೊತೀನಿ. ನೋಡೋ ಪ್ರಕಾರ ಇವು ಮೂಡಿತಲ್ಲ, ಇದು ಕೂಡ ದೇವಸ್ಥಾನಗಳ ವಿಗ್ರಹಗಳೆಲ್ಲ ಇತ್ತು. ಸೊ ಈಗ ಕ್ಲೋಸ್ ಆಗಿದೆ. ಮತ್ತು ಇಲ್ಲೊಂದು ಕೆಲವೊಂದು ಬೋರ್ಡ್ಸ್ ಎಲ್ಲ ಇದೆ. ಮತ್ತು ಅದೇ ಹೇಳಿದ್ನಲ್ವ ನಿಮಗೆ, ದ್ವಾರಪಾಲಕರು ಅಂತೇಳ್ಬಿಟ್ಟು ವಿರೂಪಾಕ್ಷ ದೇವಸ್ಥಾನದ ಮುಖ್ಯ ದ್ವಾರದ ದ್ವಾರಪಾಲಕರು ಇದು ನಂದ. ಮತ್ತು ಅಲ್ಲೊಂದು ಇದೆ ನೋಡಿ, ಅದು ಸುನಂದ. ಸೊ ಇವರು ದ್ವಾರಪಾಲಕರಾಗಿರ್ತಾರೆ. ಸೊ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಎಂಟ್ರಿ, ವಿರೂಪಾಕ್ಷ ದೇವಸ್ಥಾನಕ್ಕೆ ಎಂಟ್ರಿ ಇದೆ. ಇದರ ದ್ವಾರದ ಒಂದು ಚಿತ್ರಣ ಈ ರೀತಿ ಇದೆ. ಸೊ ಒಳಗಡೆ ಬಂದಿದ್ದ ತಕ್ಷಣ ನಮಗೆ ಕಟ್ಟಡ ನಿರ್ಮಾಣ ತುಂಬ ಒಂದು ಗ್ರ್ಯಾಂಡಿಯರಾಗಿ ಕಾಣಿಸುತ್ತೆ. ಇಲ್ಲಿ ನೋಡಬೇಕಾದ್ರೆ ನೋಡಿ, ಸುಮಾರು ಇದರ ವಿಸ್ತೀರ್ಣ ಬಂದುಬಿಟ್ಟು 365 ಅಡಿ ಉದ್ದ ಇದೆ ಇದು. ಸೊ ದೊಡ್ಡ ಮುಖ್ಯ ದ್ವಾರದಿಂದ ಹಿಂದೆ, ಅದು ಗರ್ಭಗುಡಿ ಹಿಂದೆ ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿವರೆಗೂ ಆಲ್ಮೋಸ್ಟ್ ಉದ್ದ ಇದ್ರ ಬಂದುಬಿಟ್ಟು 365 ಅಡಿ ಇದೆ ಇದು. ಸೊ ಆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದ್ರೆ ನಾವು ನೋಡಿ, ರಾಯರ ಗೋಪುರದ ಮೂಲಕ ಬಂದು ಈ ಥರ ಬಂದು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು. ಇಲ್ಲಿಗೆ ಬಂದರೆ ನಮಗೆ ಎಡಗಡೆ ಒಂದು ಆನೆ ಕೂಡ ಕಾಣಿಸುತ್ತೆ. ಸೊ ಲಕ್ಷ್ಮಿ ನೋಡಿ, ಆನೆ ಕೂಡ ಇದೆ. ಆ್ಯಕ್ಚುಲಿ ಆನೆ ಇಲ್ಲ, ಯಾವಾಗಲೂ ಇಲ್ಲೇ ಇರ್ತಾಯಿತ್ತು. ದೇವರ ಬರೋ ಭಕ್ತಾದಿಗಳ ಹತ್ರ ಸ್ವಲ್ಪ ದುಡ್ಡು ತಗೊಂಡು ಅವ್ರಿಗೆ ಆಶೀರ್ವಾದ ಕೂಡ ಮಾಡ್ತಾಯಿತ್ತು. ಸೊ ಇವತ್ತೇನು ಅಲ್ಲಿ ಕಟ್ಟಾಕಿದ್ದಾರೆ. ಅದರ ಆನೆ ಹೆಸರು ಬಂದುಬಿಟ್ಟು ಆಲ್ಮೋಸ್ಟ್ ಲಕ್ಷ್ಮಿ ಅಂತಾರೆ ಅದನ್ನು. ಬಿಗ್ಗೆಸ್ಟ್ ಎಲಿಫೆಂಟ್ನು. ಸೊ ಇದು ನಾವು ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗುವ ಮಾರ್ಗ. ಸೊ ನಾವು ಸ್ವಲ್ಪ ಒಳಗಡೆಗೆ ಬಂದರೆ ದೇವಸ್ಥಾನಕ್ಕೆ ಅಭಿಮುಖವಾಗಿ 5 ಸ್ಥಳಗಳಿರುತ್ತೆ. ಇಲ್ಲಿ 5 ಸ್ಥಳಗಳಲ್ಲಿ ಬಂದುಬಿಟ್ಟು ಮೊದಲನೇದು ಇಲ್ಲಿ ನೋಡಿಬಿಟ್ಟು ಧ್ವಜಸ್ತಂಭ. ಆ ಕಾಲದಲ್ಲಿ ಪೂಜೆ ಮಾಡುವಾಗ ದೇವಸ್ಥಾನ ಒಳಗಡೆ ಗರ್ಭಗುಡಿಯಲ್ಲಿ ಏನಾದರೂ ಪೂಜೆ ಮಾಡುವಾಗ ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ನೋಡಿ, ಮೇಲೆ ಕಾಣಿಸ್ತಿದೆಯಲ್ವ, ಅಲ್ಲಿ ಮೇಲೆ ಟಾಪಲ್ಲಿ ಅಲ್ಲಿ ದೀಪಗಳೆಲ್ಲ ಇಡ್ತಾಯಿದ್ರು ಅನ್ನೋ ಪದ್ಧತಿ ಹೊಂದಿದೆ. ಸೊ ಇದು ಧ್ವಜಸ್ತಂಭ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇದು ತುಂಬ ವಿಶೇಷವಾದ ಒಂದು ಸ್ಥಳ. ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ತುಂಗಭದ್ರಾ ನದಿಯಲ್ಲಿ ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ಟು ಇಲ್ಲಿಗೆ ಬಂದುಬಿಟ್ಟು ಬಿಲ್ವತ್ರ ಪತ್ರೆಯಲ್ಲಿ ಇಕ್ಬಿಟ್ಟು, ಬಿಲ್ವತ್ರ ಪತ್ರೆ ಒಂದು ಕೈಯಲ್ಲಿ ಇಕ್ಬಿಟ್ಟು ನೋಡಿ, ಈ ರೀತಿ ಕೈಯಲ್ಲಿ ತೋರಿಸ್ತೀನಿ ರೀ, ಎರಡೂ ಕೈಯಲ್ಲಿ ಆ ಕಡೆ ಈ ಕಡೆ ಮತ್ತು ಈ ಕಡೆ ಎರಡೂ ಕಡೆ ಈ ಥರ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಇಟ್ಕೊಂಡು ನಾವೇನಾದರೂ ಆಸೆಗಳನ್ನ ಇಲ್ಲಿ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಆಗೋ ಒಂದು ಸಂಕೇತ ಇದ್ದರೆ ನಮ್ಮ ಎರಡೂ ಕೈ ಬಂದುಬಿಟ್ಟು ಈ ಥರ ಜಾಯಿಂಟ್ ಆಗುತ್ತಂತೆ. ಸೊ ಅದಕ್ಕೆ ತುಂಬಾ ಪ್ರತೀತಿ ಇದೆ ಇಲ್ಲಿ. ಸೊ ತುಂಬ ಜನ ಭಕ್ತಾದಿಗಳು ಈಗಲೂ ಬಂದು ಆ ಥರ ಒಂದು ಸಂಪ್ರದಾಯನ ಮುಂದುವರಿಸ್ತಾನೆ ಇದ್ದಾರೆ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಸೊ ದೇವಸ್ಥಾನದಲ್ಲಿ ಏನಾದರೂ ಒಂದು ಪೂಜೆ ಆಗುತ್ತಲ್ವ, ಪೂಜೆ ಆಗಿದಾಗ ಪ್ರಸಾದ ಇಕ್ತಾರಲ್ವ, ಪ್ರಸಾದ ಬಂದುಬಿಟ್ಟು ನೋಡಿ ಈ ಥರ ಪ್ರಸಾದ ಇಲ್ಲಿ ಇಕ್ತಾರೆ. ಸೊ ಅದಕ್ಕೆ ಸ್ಥಳ ಇದೆ ನೋಡಿ. ಇಲ್ಲಿ ಬಂದುಬಿಟ್ಟು ಇನ್ನೊಂದು ಧ್ವಜಸ್ತಂಭದಲ್ಲಿ ಸುತ್ತಮುತ್ತ ಕೆಲವೊಂದು ಕೆತ್ತನೆಗಳೆಲ್ಲ ಇದೆ. ಆ್ಯಕ್ಚುಲಿ ಅದು ಕಲ್ಲಲ್ಲ, ಸ್ವಲ್ಪ ನೀವು ಗಮನಿಸ್ಬೋದು, ಕಲ್ಲಲ್ಲಿ ಮಾಡಿಲ್ಲ, ವುಡ್ಡಲ್ಲಿ ಮಾಡಿದ್ದಾರೆ ಅದು. ಸೊ ಅಲ್ಲಿ ವುಡ್ಡಲ್ಲಿ ಮಾಡಿದ್ದಾರೆ ಅದು. 4 ಕಡೆ 4 ದೇವರುಗಳ ಒಂದು ಪ್ರತಿಮೆಗಳು ಕೂಡ ಕೆತ್ತಿದ್ದಾರೆ ಅದರಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೂ ಆ್ಯಕ್ಚುಲಿ ನಾನು ಇಲ್ಲಿ 3 ಬಸವಣ್ಣಗಳಿದೆ. ಇದಕ್ಕೂ ಮುಂಚೆ ನಾನು ನಿಮ್ಗೆ ಹೇಳಿದ್ನಲ್ವ, ಎಂಟ್ರೆನ್ಸ್ ಆಗಿದ್ದಾಗ ಅಲ್ಲೊಂದು 3 ಬಸವಣ್ಣ ಇತ್ತು, ಒಂದೇ ದೇಹ ಇತ್ತು, 3 ತಲೆ ಇತ್ತು, ಆ ಬಸವಣ್ಣ ಇತ್ತಲ್ವ. ಆ್ಯಕ್ಚುಲಿ ಫಸ್ಟ್ ಇಲ್ಲಿ ಇದ್ದಿದ್ದು ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಇದು ಇಲ್ಲಿಂದ ತೆಗೆದು ಅಲ್ಲಿ ಇಟ್ಬಿಟ್ಟು, ಇದು 3 ಬಂದುಬಿಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಸಂಕೇತ ಅಂತ ಹೇಳ್ಬಿಟ್ಟು ಇಕ್ಕಿದ್ದಾರೆ. ಅಲ್ಲಿ ಮೊದಲೇ ಇದ್ದಿದ್ದು ಫಸ್ಟ್ ಒಂದೇ ದೇಹ 3 ತಲೆ ಇತ್ತು, 3 ದೇಹ 3 ತಲೆ ಇದೆ. ಪ್ರತಿನಿತ್ಯ ಇದೇ ಥರ ಭಕ್ತಾದಿಗಳು ಬಂದು ಪೂಜೆ ಪುನಸ್ಕಾರ ಮಾಡ್ತಾ ಇರ್ತಾರೆ. ಸೊ ಅಗ್ನಿ ಹೋಮ, ಇದು ಹೋಮ ಮಾಡೋದಕ್ಕೆ ಅಗ್ನಿಗೂಡ ಅಂತಾರಲ್ವ. ಸೊ ಅದಕ್ಕೆ ಏನಾದರೂ ಪೂಜೆ ಮುಗಿಸಿ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ಸುತ್ತ ಕೂತ್ಕೊಂಡು ಇಲ್ಲಿ ಹೋಮ ಥರ ಮಾಡ್ತಾಯಿದ್ರು. ಆ್ಯಕ್ಚುಲಿ ಕೆಳಗಡೆ ಎಲ್ಲ ಬಂದುಬಿಟ್ಟು ಶಿಲೆಯಲ್ಲಿ ಕೆತ್ತನೆ ಮಾಡಿದ್ದಾರೆ, ಮೇಲೆ ಬಂದುಬಿಟ್ಟು ಗಾರೆ ಕೆಲಸ ಇಟ್ಟಿಗೆಯಲ್ಲಿ ಮಾಡಿರೋ ಒಂದು
ಕಲಾಕೃತಿಗಳವೆಲ್ಲ ಮೇಲೆ ಕಾಣಿಸ್ತಿದೆಯಲ್ಲ ಅವೆಲ್ಲ ನೋಡಿ. ಈಗ ದೇವಸ್ಥಾನ ಸುತ್ತು ಹೊರ್ಕೊಂಬಂದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನೋಡಿ ತುಂಬಾ ಚೆನ್ನಾಗಿದೆ, ಎಲ್ಲ ಕಲ್ಲಲ್ಲಿ ಕೆತ್ತನೆ ಮಾಡೋದು. ಇನ್ನೊಂದು ನಿಮ್ಗೆ ಹೇಳಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ, ಇದು ಒಂದೇ ರಾಜನ ಆಳ್ವಿಕೆಯಲ್ಲಿ ಕಟ್ಟಿರೋ ದೇವಸ್ಥಾನ ಅಲ್ಲ. ರಾಜರು ನಿಮ್ಗೆ ಗೊತ್ತಲ್ವಾ, ಒಂದು 20-30 ವರ್ಷ ಆಳ್ತಾರೆ, ಒಂದು 50 ವರ್ಷ ಆಳ್ತಾರೆ, ಅದಾದಮೇಲೆ ಬೇರೆ ರಾಜ ಬರ್ತಾರೆ. ಸೊ ಅವ್ರ ಹ್ಯಾಂಡೋವ್ರಿಗೆ ಮತ್ತೆ ಈ ದೇವಸ್ಥಾನ ಬರುತ್ತೆ, ಅವ್ರು ಸ್ವಲ್ಪ ಅದನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಆದ್ದರಿಂದ ಈ ದೇವಸ್ಥಾನ ಒಬ್ಬರು ಹ್ಯಾಂಡೋವ್ರು ಇರಲಿಲ್ಲ, ತುಂಬ ಜನರ ಆಳ್ವಿಕೆಯಲ್ಲಿತ್ತು. ಸೊ ಅದಕ್ಕೆ ನಮಗೆ ನಿಲುವಾದ ಸಾಕ್ಷಿ ಏನು ಅಂತ ಹೇಳಿದ್ರೆ ತೋರಿಸ್ತೀನಿ ಒಂದು ಸೆಕೆಂಡ್ ಇದೆ ನಿಮಗೆ, ಸ್ವಲ್ಪ ಮುಂದೆ ಆ ಥರ ಅದಕ್ಕೊಂದು ಉದಾಹರಣೆ ಇದೆ. ಹಾಂ ನೋಡಿ, ಇಲ್ಲಿ ಬಂದುಬಿಟ್ಟು ನೋಡಿ ಇದಿದೆಯಲ್ವಾ, ಆ್ಯಕ್ಚುಲಿ ಇದು ಬಂದುಬಿಟ್ಟು ಒಳಗಡೆ ವಿರೂಪಾಕ್ಷ ದೇವಸ್ಥಾನ ದೇವರಿದ್ದಾರಲ್ಲ, ಆ ದೇವರಿಗೆ ನಿಮ್ಗೆ ಗೊತ್ತಿರೋ ಪ್ರಕಾರ 3 ಕಣ್ಣಿರುತ್ತೆ. ಆ 3 ಕಣ್ಣಿಗೆ 3ನೇ ಕಣ್ಣಿಗೆ ಗಂಧ ಬಳಿದ್ದಾರೆ. ಆ ಗಂಧನ ಆ ಕಾಲದಲ್ಲಿ ಇಲ್ಲಿ ಉಜ್ಜಿತಾ ಇದ್ರು. ಸೊ ಇಲ್ಲಿ ಉಜ್ತಾ ಇದ್ರು. ಇದಕ್ಕೆ ಏನಕ್ಕೆ ಯೂಸ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಇದು ಒಳಗಡೆ ಹೋಲ್ತಾರೆ ಇದೆ, ತೋರಿಸ್ತೀನಿ ನೋಡಿ. ಅಭಿಷೇಕಕ್ಕೆ ನೀರು ಇದು ಏನಾದರೂ ಬೇಕು ಅಂತ ಹೇಳಿದ್ರೆ, ಅಭಿಷೇಕಕ್ಕೆ ನೀರು ಏನಾದರೂ ಬೇಕಂದ್ರೆ ಇಲ್ಲಿ ಸಂಗ್ರಹ ಮಾಡಿ ಇಟ್ಕೊತ ಇದ್ದಾರೆ. ಸೊ ನೋಡಿ ಈಗಲೂ ಕೂಡ ಕೆಲವೊಂದು ಕಲರ್ಸ್ ಎಲ್ಲ ಇದೆ ನಿಮಗೆ. ಅಲ್ಲಲ್ಲಿ ಕೆಲವೊಂದು ಆರೆಂಜ್ ಕಲರ್ಸ್ ಎಲ್ಲ ಕಾಣಿಸ್ತಿದೆಯಲ್ಲ, ಆ್ಯಕ್ಚುಲಿ ಇದೆಲ್ಲ ಬಂದುಬಿಟ್ಟು ಅರ್ಬನ್ ಕಲರ್ ಫೌಂಡೇಶನ್. ಇವೆಲ್ಲ ಅರ್ಬನ್ ಕಲರ್ ಅಂತ ಹೇಳಿದ್ರೆ ಕೆಲವೊಂದು ಹಣ್ಣು ತರಕಾರಿಗಳಿಂದ ಬರುತ್ತಲ್ವ, ಆ ಮುಖಾಂತರ ಬರೋ ಒಂದು ಕಲರ್ನ ಇದಕ್ಕೆಲ್ಲ ಆಗ ಹಾಕಿದ್ದಾರೆ. ಸೊ ಅದಕ್ಕೋಸ್ಕರ ಕೆಲವು ಕಡೆ ಹೋಗ್ಬಿಟ್ಟಿದೆ, ಕೆಲವು ಕಡೆ ಅಲ್ಲೇ ಇದೆ ನೋಡಿ. ನಿಮಗೆ ಆರೆಂಜ್ ಕಲರ್ ಅವೆಲ್ಲ ಕಾಣಿಸ್ತಿದೆಯಲ್ಲ, ಆ್ಯಕ್ಚುಲಿ ಪೇಂಟ್ ಅಲ್ಲ ಅದು. ಆ ಕಾಲದಲ್ಲಿ ಆಲ್ಮೋಸ್ಟ್ ಒಂದು 500-600 ವರ್ಷಗಳಿಂದ ಬಳದಿರೋ ಪೇಂಟ್ ಅದು. ಪೇಂಟ್ ಅಂದರೆ ಅದನ್ನು ಅರ್ಬನ್ ಪೇಂಟ್ ಅಂತಾರೆ. ಅದು ತರಕಾರಿಗಳಲ್ಲಿ ಮತ್ತು ಊರುಗಳಲ್ಲಿ ಬಂದಿರುವ ಒಂದು ಪೇಂಟಿಂಗ್ ಅದು ಆ್ಯಕ್ಚುಲಿ ನೋಡಿ. ಸೊ ಇದು ದೇವಸ್ಥಾನದ ಒಳಭಾಗ. ಸೊ ದೇವಸ್ಥಾನ ಒಳಗಡೆ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಸೊ ಈ ಥರ ಬರಬೇಕು. ನಾನು ನಿಮ್ಗೆ ಹೇಳಿದ್ನಲ್ವ, ಒಂದೇ ರಾಜರ ಆಳ್ವಿಕೆಯಲ್ಲಿ ಇಲ್ಲ ಅಂತ. ಯಾವ ಥರ ಎಕ್ಸಾಂಪಲ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಒಂದು ಶಿಲೆಗಳಿದೆ. ಶಿಲೆಗಳಿಗೆ ತುಂಬಾ ಆಕರ್ಷಣವಾದ ಕಲಾಕೃತಿಯನ್ನು ಮಾಡಿದ್ದಾರೆ ಒಳಗಡೆ. ಇವೆಲ್ಲ ಹೆಂಗೆ ಕಾಣಿಸ್ತಿದೆ. ಸೊ ಅಲ್ಲಿ ನೋಡಿ, ಅಲ್ಲಿ ಕಲ್ಲಿದೆಯಲ್ವ, ಅಲ್ಲಿ ಬಂದುಬಿಟ್ಟು ಕಲ್ಲುಗಳು ಫುಲ್ ಪ್ಲೇನ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ. ಯಾವುದೇ ಥರ ಕಲಾಕೃತಿ ಹೊಂದಿಲ್ಲ. ಸೊ ಇದರಲ್ಲೇ ಗೊತ್ತಾಗುತ್ತೆ. ಸೊ ಅದು ಒಂದು ರಾಜನ ಆಳ್ವಿಕೆಯಲ್ಲಿ ಮಾಡಿರೋದು ಅಂತ ಹೇಳ್ಬಿಟ್ಟು, ಇದೊಂದು ರಾಜನ ಆಳ್ವಿಕೆಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇದು ವಿರೂಪಾಕ್ಷ ದೇವಸ್ಥಾನಕ್ಕೆ ಎಂಟ್ರಿ. ಸೊ ಇಲ್ಲಿಂದ ನಮಗೆ ಮೊಬೈಲ್ ಅಲೋ ಇಲ್ಲ. ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಒಂದೇ ವೀಡಿಯೋ ಕಂಟಿನ್ಯೂ ಮಾಡೋಣ. ಅದು ನೋಡಿ, ವಿರೂಪಾಕ್ಷ ದೇವಸ್ಥಾನದ ಆಪೋಸಿಟ್ ನಾವಿದ್ದೀವಿ. ಅಂದರೆ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಸೊ ಅದಕ್ಕೆ ನಾನು ದರ್ಶನ ಮುಗಿಸ್ಕೊಂಡು ಆಚೆಗೆ ಬಂದೆ. ಸೊ ಆಚೆಗೆ ಬಂದರೆ ಈ ಸಭಾಂಗಣ ಏನು ಕಾಣಿಸ್ತಿದೆ ನಿಮಗೆ, ಏನು ಕಾಣಿಸ್ತಿದೆ ಇದು ಸುತ್ತಿ ತೋರಿಸ್ತೀನಿ ನೋಡಿ. ಇದು ನೋಡಿದಾಗ ಸ್ವಲ್ಪ ಮೇಲೆಗೆ ಕಣ್ಣಾಯಿಸಿದಾಗ ನಮಗೆ ನೋಡಿ ಶಿವ ಪಾರ್ವತಿಯ ಮದುವೆ ಕೆಲವೊಂದು ಪುರಾವೆಗಳು ಕಾಣಿಸುತ್ತೆ ನೋಡಿ. ಅಲ್ಲಿ ಮದುವೆ ಆದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಮಕ್ಕಳು ಇದ್ದಿದ್ದು ಕೆಲವೊಂದು ಮಾಹಿತಿಗಳೆಲ್ಲ ಇದೆ ಅಲ್ಲಿ. ಸೊ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಸೊ ನೋಡಿ, ಅಲ್ಲಿ ಬಂದುಬಿಟ್ಟು ಬ್ರಹ್ಮ ಮತ್ತು ಸರಸ್ವತಿ ಇದ್ದಾರೆ. ಈ ಮಿಂಡಲ್ ಬಂದುಬಿಟ್ಟು ಮತ್ತು ಶಿವ ಮತ್ತು ಪಾರ್ವತಿ ಮತ್ತು ವಿಷ್ಣು ಮತ್ತು ಅವರ ಸಂಗಾತಿ ನೋಡಿ ಇಲ್ಲಿದ್ದಾರೆ. ಮಧ್ಯದಲ್ಲಿ ಅವರ ದ್ವಾರಪಾಲಕರು ಆವಾಗ ಹೇಳಿದ್ನಲ್ಲ ನಿಮಗೆ, ವಿಷ್ಣುವಿನ ದ್ವಾರಪಾಲಕರು ಬಂದುಬಿಟ್ಟು ಮತ್ತು ಜಯ ಮತ್ತು ವಿಜಯ. ಈಶ್ವರನ ಅಂದರೆ ಶಿವನ ಒಂದು ದ್ವಾರಪಾಲಕರು ಬಂದುಬಿಟ್ಟು ನಂದ ಮತ್ತು ಸುನಂದ. ಅದೇ ಥರ ಬ್ರಹ್ಮದೇವನ ದ್ವಾರಪಾಲಕರು ಬಂದುಬಿಟ್ಟು ಇಲ್ಲಿ ಕಾಣಿಸ್ತಿದೆ ನೋಡಿ, ಜ್ಞಾನ ಮತ್ತು ಸುಜ್ಞಾನ ಅಂತ. ಸೊ 3 ಜನ ಇಲ್ಲಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ನೋಡಿ, ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಅಲ್ಲಿ ಶಿವನ ಒಂದು ಏನಂತ ರಿಸೆಪ್ಷನ್, ಮದುವೆ ಆದಮೇಲೆ ಕೆಲವು ರಿಸೆಪ್ಷನ್ ಆಗುತ್ತೆ. ನೀವು ಸ್ವಲ್ಪ ಡೀಟೇಲಾಗಿ ಗಮನಿಸಿದ್ರೆ, ನಾನು ಮೊದಲು ತೋರಿಸಿದ್ನಲ್ವ, ಆ ಮೊದಲು ತೋರಿಸಿದಾಗ ನೋಡಿ ಈಶ್ವರನ ಗಡ್ಡೆ ಯಾವ ಥರ ಇದೆ ಅಂತ ನೋಡಿ ಒಂದ್ಸಲ. ಸೊ ರಿಸೆಪ್ಷನಲ್ಲಿ ಅವ್ರ ಗಡ್ಡ ಮತ್ತು ಅವರ ವೇಷಭೂಷಣ ಯಾವ ಥರ ಇತ್ತು ಅನ್ನೋದು ನೋಡಿ. ಎಲ್ಲರದ್ದು ನೋಡ್ಬೋದು ಅದೇ ಥರ ನೀವು ನೋಡಿ. ಆ ಕಾಲದಲ್ಲಿ ಆವಾಗ ಬಂದುಬಿಟ್ಟು ವಿಷ್ಣುವಿಗೆ ಬಂದುಬಿಟ್ಟು ಆವಾಗ ಏನೋ ಮೀಸೆ ಏನೂ ಇಲ್ಲ. ಸೊ ಇಲ್ಲಿ ರಿಸೆಪ್ಷನ್ಗೆ ಬಂದಾಗ ಅಲ್ಲಿ ಮೀಸೆ ಇರುತ್ತೆ. ಸೊ ನಾನು ಇಲ್ಲಿ ಏನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಮದುವೆ ಅಂತ ಬಂದಾಗ ಸುಂಕ ಅಲಂಕಾರ ಅನ್ನೋದು ತುಂಬಾ ಸಹಜ ಗುಣ. ಆ್ಯಕ್ಚುಲಿ ದೇವತೆಗಳೇ ಮಾಡಿದ್ದಾರೆ. ಸೊ ಅದರ ಒಂದು ನಿಲುವು ಇಲ್ಲಿದೆ. ಸೊ ಇನ್ನು ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಕಾಣಿಸ್ತಿದೆ ನೋಡಿ, ತ್ರಿಪುರ ಸಂಹಾರ. ಅದು ತ್ರಿಪುರ ಸಂಹಾರಕ್ಕೆ ನಿಲುವು ಅಲ್ಲಿದೆ. ಆ್ಯಕ್ಚುಲಿ ತ್ರಿಪುರ ಅಂದರೆ 3 ರಾಕ್ಷಸರುಗಳನ್ನು ಸಂಹಾರ ಮಾಡೋದಕ್ಕೆ ದೇವತೆಗಳೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ಒಂದು ಅಲ್ಲಿ ನಿಲುವು ಇದೆ. ಅಲ್ಲಿ ಚಕ್ರಗಳಾಗಿದ್ದಾರಲ್ಲ, ಸೂರ್ಯಚಂದ್ರ ಚಕ್ರ ಆಗಿ ರಥದ ಚಕ್ರ ಆಗಿದ್ದಾರೆ ಅಂತ ಒಂದು ಅರ್ಥ. ಮತ್ತು ಪಂಚಭೂತಗಳು 5 ಕುದುರೆಗಳಾಗಿದ್ದಾರೆ ಅಂತ. ಅದೇ ಥರ ಆಕಾಶ ಬಿಲ್ಲಾಗಿದೆ ಮತ್ತು ಹಾವು ಬಂದುಬಿಟ್ಟು ಬಾಣ ಆಗಿದೆ. ಒಂದು ನಿಲುವು ಇಲ್ಲಿದೆ. ಅದೇ ಥರ ಸ್ವಲ್ಪ ನಾವು ಇಲ್ಲಿಗೆ ಬಂದರೆ
ವಿಷ್ಣುವಿನ 10 ರೂಪಗಳು ನೋಡಿ. ಮೊದಲನೇದು ಬಂದುಬಿಟ್ಟು ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವರಾಹ ಅವತಾರ, ನರಸಿಂಹ ಅವತಾರ, ಪರಶುರಾಮ ಅವತಾರ, ಬಲರಾಮನ ಅವತಾರ, ರಾಮನ ಅವತಾರ, ಕೃಷ್ಣನ ಅವತಾರ ಮತ್ತು ಕಲಿಕೆ ಅವತಾರ. ಸೊ 10 ದಶಾವತಾರಗಳು ಇಲ್ಲಿ ನಾವು ನೋಡ್ಬೋದು ಆ್ಯಕ್ಚುಲಿ. ಸೊ ಇನ್ನೂ ಹೇಗೆ ಇದು ಯಾವಾಗೋ 500-600 ವರ್ಷಗಳಿಂದ ಹೊಡೆದಿರೋ ಪೇಂಟ್ ಇವಾಗಲೂ ಹೇಗಿದೆ ಅಂತ ಹೇಳಿದ್ರೆ, ಅವಾಗ ಹೇಳಿದ್ನಲ್ವಾ ಇದು ಅರ್ಬನ್ ಪೇಂಟಿಂಗ್ ಅಂತಾರೆ. ಸೊ ತರಕಾರಿ ಹೂಗಳಿಂದ ಬಂದಿರೋ ಆ ಒಂದು ಕಲರಿಂದ ಪೇಂಟ್ ಮಾಡೋದಕ್ಕೆ ಇನ್ನೂ ವರ್ಷಗಳಾದ್ರೂ ಈ ಥರನೇ ಇದೆ ಇದು. ಇನ್ನು ಸ್ವಲ್ಪ ಮುಂದೆ ಬರೋಣ. ಸೊ ನೋಡಿ, ವಿಗ್ರಹ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಫುಲ್ ಎಲ್ಲ ಡ್ಯಾಮೇಜ್ ಆಗಿದೆ, ಒಂದೇ ಅಂತಲ್ಲ ನೋಡಿ, ಇದು ಡ್ಯಾಮೇಜ್ ಆಗಿದೆ. ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ. ಫುಲ್ ಡ್ಯಾಮೇಜ್ ಆಗಿದೆ, ಅದು ಡ್ಯಾಮೇಜ್ ಆಗಿದೆ, ಮತ್ತು ಇದು ಡ್ಯಾಮೇಜ್ ಆಗಿದೆ. ತುಂಬಾ ದೇವರುಗಳು ಇಲ್ಲೇ ಡ್ಯಾಮೇಜ್ ಆಗಿದೆ. ಮತ್ತು ನಿಮ್ಗೆ ಇಲ್ಲಿ ಸ್ಪೆಷಲಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ತೋರಿಸಿ ಮೊನ್ನೆ ಇದು ಕಾಣಿಸ್ತೀಯಲ್ವಾ ನಿಮಗೆ? ಇದು ಮತ್ತು ಇದು ಇದೆಯಲ್ವಾ, ಇವೆರಡೂ ಗಜಯಾಲಿ ಅಂತಾರೆ ಆ್ಯಕ್ಚುಲಿ. ಇದರಲ್ಲಿ ಏನು ನಾವು ಪ್ರತಿಬಿಂಬಿಸುತ್ತೆ ಅಂತ ಹೇಳಿದ್ರೆ, ಇದು ಬಂದುಬಿಟ್ಟು ಇದು ಗಜಯಾಲಿ ಅನ್ನೋದರಲ್ಲಿ 5 ಪ್ರಾಣಿಗಳನ್ನ ನಾವು ಕಾಣ್ಬೋದು. ಯಾವುದು ಅಂತ ಹೇಳಿದ್ರೆ, ಒಂದು ಕುದುರೆ ಕಾಣ್ಬೋದು, ಕುದುರೆದ ಒಂದು ದೇಹ ಇದೆ. ಅದೇ ಥರ ಮೇಲ್ಭಾಗಕ್ಕೆ ಹೋದರೆ ಒಂದು ಸಿಂಹದ ಒಂದು ರೂಪ ಕಾಣಿಸುತ್ತೆ. ಅದೇ ಕಿವಿಗಳು ನೋಡಿದ್ರೆ ನರಿಯ ಕಿವಿಗಳು ಕಾಣಿಸುತ್ತೆ. ಮತ್ತು ಸೂಕ್ಷ್ಮವಾಗಿ ಮೇಲೆ ಗಮನಿಸಿದ್ರೆ ನೋಡಿ, ಇಲ್ಲಿ ನವಿಲು ರೆಕ್ಕೆಗಳಿದೆ. ಅದೇ ಥರ ಸೊಂಡ್ಲು ಬಂದರೆ ಆನೆಯ ಸೊಂಡ್ಲಿದೆ. ಸೊ ಇದನ್ನು ಗಜಯಾಲಿ ಅಂತಾರೆ. ಇದಕ್ಕೆ ಏನಕ್ಕಪ್ಪ ಪ್ರತಿಬಿಂಬಿಸುತ್ತೆ ಅಂತ ಹೇಳಿದ್ರೆ, ಆ ಕುದುರೆ ಅನ್ನೋದು ಆ ಕಾಲಕ್ಕೆ ಸಮಾನವಾದ ವೇಗದ ಸಂಕೇತವಾಗಿ ಆ ಕುದುರೆಯ ದೇಹದ ಭಾಗವನ್ನು ಬಿಂಬಿಸಿದ್ದಾರೆ. ಅದೇ ಥರ ಕಿವಿ ಬಂದುಬಿಟ್ಟು ನರಿಯಷ್ಟು ಕಿವಿ ಶಾರ್ಪ್ ಅನ್ನೋದು ಬಿಂಬಿಸೋದಕ್ಕೆ ಅದನ್ನು ಮಾಡಿದ್ದಾರೆ. ಅದೇ ಥರ ಆ ನವಿಲು ರೆಕ್ಕೆ ಇದೆಯಲ್ಲ ಮೇಲೆ, ಆ ನವಿಲು ರೆಕ್ಕೆ ಬಂದುಬಿಟ್ಟು ಆಧ್ಯಾತ್ಮಿಕತೆಗೆ ಎಷ್ಟು ಅವರು ಒಂದು ಗೌರವ ಕೊಡ್ತಿದ್ರು ಅನ್ನೋದಕ್ಕೆ ನವಿಲಿನ ರೆಕ್ಕೆಗಳು ಕಟ್ಟಿಸಿದ್ದಾರೆ. ಅದೇ ರೀತಿ ಸಿಂಹದ ಒಂದು ತಲೆ ಕಣ್ಣಾಗಿರ್ಬೋದು, ಸಿಂಹದ ರೀತಿ ಯಾವ ಥರ ಗರ್ಜನೆ ಮಾಡ್ತಿದ್ರು ಆ ಒಂದು ಸಂಕೇತಕ್ಕಾಗಿ ಇದನ್ನು ನಿರ್ಮಿಸಿದ್ದಾರೆ. ಟೋಟಲಾಗಿ ನಮಗಿದು ಆಲ್ಮೋಸ್ಟ್ ಇಲ್ಲಿ 5 ಪ್ರಾಣಿಗಳು ಗೋಚರಿಸ್ತಾ ಇದೆ ಇಲ್ಲಿ ಆ್ಯಕ್ಚುಲಿ. ಇದನ್ನು ಗಜಯಾಲಿ ಅಂತಾರೆ. ಇದು 2 ಇದೆ ನೋಡಿ, ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ. ಇದು ಕೂಡ ಡ್ಯಾಮೇಜ್ ಆಗಿದೆ. ಸೊ ನಾವು ಮೊದಲು ಬಂದಿದ್ದ ತಕ್ಷಣ ನೋಡಬೇಕಾಗಿರೋದು ಆ 2 ಗಜಯಾಲಿಗಳು ನೋಡ್ಬೋದು. ಆ ಗಜಯಾಲಿಯಲ್ಲಿ 5 ಪ್ರಾಣಿಗಳು ಹೊಂದಿರುತ್ತೆ. ಒಂದು ಬಂದುಬಿಟ್ಟು ಆನೆ ಇರುತ್ತೆ, ಆನೆಯ ಸೊಂಡ್ಲಿ ಇರುತ್ತೆ. ಅದೇ ಥರ ಕುದುರೆಯ ದೇಹ ಇರುತ್ತೆ, ನರಿಯ ಕಿವಿ ಇರುತ್ತೆ, ನವಿಲಿನ ನವಿಲು ತಲೆ ಮೇಲೆ ಇರುತ್ತಲ್ಲ, ನವಿಲು ಗೆರೆ ಥರ ಅದಿರುತ್ತೆ. ಸೊ ಈ ರೀತಿ 5 ರೀತಿಯ ಪ್ರಾಣಿಗಳನ್ನು ಒಳಗೊಂಡು ಅವರ ಒಂದು ಶಕ್ತಿತ್ವವನ್ನು ಇದರಲ್ಲಿ ಪ್ರತಿಬಿಂಬಿಸಿದ್ದಾರೆ ನೋಡಿ. ಇದನ್ನು ಕೆತ್ತನೆ ಮಾಡೋದಕ್ಕೆ ಎಷ್ಟು ಕಷ್ಟ ಬಿದ್ದಿರ್ಬೋದಲ್ವಾ. ಸೊ ಆ ಒಂದು ಕಲಾಕೃತಿ ಮಾಡಿರೋರಿಗೆ ನಮ್ಮ ಕಡೆಯಿಂದ ಗೌರವ ಅರ್ಪಿಸೋಣ. ಸೊ ನೀವು ಇನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ನೋಡಿ, ಅಲ್ಲಿ ಒಂದು ವಿಗ್ರಹದಲ್ಲಿ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ ನೋಡಿ. ಅಲ್ಲಿ ಫುಲ್ ಡ್ಯಾಮೇಜ್ ಆಗಿದೆ, ಏನೂ ಕಾಣಿಸ್ತಿಲ್ಲ ಅಲ್ಲಿ. ನನ್ನ ಪ್ರಕಾರ ಅದು ಬಂದುಬಿಟ್ಟು ವಿಷ್ಣು, ಶ್ರೀದೇವಿ, ಭೂದೇವಿ. ಬಟ್ ವಿಷ್ಣು ತಲೆ ಇಲ್ಲ, ಶ್ರೀದೇವಿ ಸೊಂಟದ ಕೆಳಗಡೆ ಏನೂ ಇಲ್ಲ. ಈ ಕಡೆ ಭೂದೇವಿ ಬಂದುಬಿಟ್ಟು ತಲೆ ಇಲ್ಲ, ಒಂದು ಕಾಲಿಲ್ಲ. ಸೊ ಈ ಥರ ತುಂಬಾ ಡ್ಯಾಮೇಜ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಸೊ ಇರೋದನ್ನು ಕಾಪಾಡಿಕೊಂಡು ನೆನೆಸ್ಕೊಂಡು ಹೋಗಬೇಕು. ಮತ್ತು ನೋಡಿ, ಈ ಕಡೆ ಒಳಗಡೆ ಕೂಡ ಕೆಲವೊಂದು ಕಾಮದ ಭಿತ್ತಿ ಚಿತ್ರಗಳನ್ನೆಲ್ಲ ಬಿಂಬಿಸಿದ್ದಾರೆ. ಸೊ ಅವಾಗ ಹೇಳೋ ಥರ ಈ ದೇವಸ್ಥಾನ ಅನ್ನೋದು ಒಂದು ಆಧ್ಯಾತ್ಮಿಕಕ್ಕೆ ಅಲ್ಲ, ಒಂದು ಜ್ಞಾನ ತುಂಬ್ಕೊಳ್ಳೋಕ್ಕೂ ಕೆಲವೊಂದು ದೇವಸ್ಥಾನಗಳನ್ನ ಪ್ರತಿಬಿಂಬಿಸಿದ್ದಾರೆ. ಸೊ ಅದರ ಮೂಲಕ ಈ ಥರ ಭಿತ್ತಿ ಚಿತ್ರಗಳನ್ನ ಒಳಗೊಂಡಿರುತ್ತೆ. ಸೊ ನಿಮಗೆ ಆಗಲೇ ಹೇಳಿದ ಥರ ನೋಡಿ, ವಿಜಯನಗರ ಸಾಮ್ರಾಜ್ಯದ ರಾಜಮುದ್ರೆ ಆಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೂರ್ಯ, ಚಂದ್ರ, ವಿಷ್ಣು ರೂಪದಲ್ಲಿರೋ ವರಾಹ ಸ್ವಾಮಿ, ಅವ್ರ ವಿಜಯ ಸಂಕೇತವಾಗಿರೋ ಒಂದು ಕತ್ತಿ. ಇದು ಟೋಟಲಾಗಿ ಅದರ ರಾಜಮುದ್ರೆ ಒಂದು ಅರ್ಥ ಏನು ಅಂತ ಹೇಳಿದ್ರೆ, ಸೂರ್ಯಚಂದ್ರ ಇರೋವರೆಗೂ ವಿಷ್ಣು ರೂಪದಲ್ಲಿರೋ ಒಂದು ವರಾಹ ಸ್ವಾಮಿ ನಮ್ಗೆ ಯಾವಾಗೂ ವಿಜಯ ಕೊಡ್ತಾನೆ ಅದರ ಒಂದು ಸಂಕೇತವಾಗಿ ಆ ರಾಜಮುದ್ರೆ ಇಟ್ಕೊಂಡಿದ್ದಾರೆ. ಸ್ವಲ್ಪ ಎಡಗಡೆ ನೋಡಿದ್ರೆ ನೋಡಿ, ಸಂಗಮ ವಂಶದ ಡೈನಾಸ್ಟಿ ಅಂತ ಹೇಳಿದ್ರೆ ಅವ್ರದ್ದು ಒಂದು ವಂಶವೃಕ್ಷ ಏನೇನಿದೆ ಅಂತ ಹೇಳೋದು ಫುಲ್ಲೆಲ್ಲ ಇಲ್ಲೇ ಇದೆ. ಅದೇ ಥರ ಇಲ್ಲಿಗೆ ಬಂದರೆ ಸಾಳುವ ವಂಶ, ತುಳುವ ವಂಶ, ಸೊ ಅರವೀಡು ವಂಶ, ಪ್ರತಿಯೊಂದು ವಂಶದ್ದು ಇಲ್ಲಿ ವಂಶವೃಕ್ಷ ಹಾಕಿದ್ದಾರೆ. ಇದು ನಾವು ಇಲ್ಲಿ ಕಾಣ್ಬೋದು. ಸೊ ಇದು ಎಲ್ಲಿಗೆ ಬರುತ್ತೆ ಅಂತ ಹೇಳಿದ್ರೆ, ನಾವು ವಿರೂಪಾಕ್ಷ ದೇವರ ಒಂದು ದರ್ಶನ ಪಡ್ಕೊಂಡು ಕೆಳಗಡೆ ಬಂದಾಗ, ಆಚೆಗೆ ಬಂದಾಗ ಎಡಗಡೆಗೆ ನಮಗೆ ಪ್ರತಿಬಿಂಬ ಆಗುತ್ತೆ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಬಂದಾಗ ಇದನ್ನು ನೋಡ್ಕೊಳ್ಳಿ, ಇದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ಇನ್ನು ಸ್ವಲ್ಪ ಮುಂದೆ ಹೋಗೋಣ. ಈಗ ಗುಲಗಂಜಿ ಮಾಧವ ಸ್ವಾಮಿ ನೋಡೋದಕ್ಕೆ ಒಳಗಡೆ ಹೋಗೋಣ. ಇದು ಕಿರಿದಾದ ಒಂದು ಸ್ಥಳದಲ್ಲಿ ಮೆಟ್ಲುಗಳನ್ನ ಇಟ್ಕೊಂಡು ಸುರಂಗ ಮಾರ್ಗದಲ್ಲಿದೆ.
ಗುಲಗಂಜಿ ಮಾಧವಿ ಸ್ವಾಮಿ. ಸೊ ತುಂಬ ಚೆನ್ನಾಗಿದೆ ನೋಡಿ ಇದು ಆ್ಯಕ್ಚುಲಿ. ಯಾ ನೋಡಿ ಇದು ಗುಲಗಂಜಿ ಮಾಧವ ಸ್ವಾಮಿ ದೇವಸ್ಥಾನ. ಇದರಲ್ಲಿ ಇದರ ವೈಶಿಷ್ಟ್ಯತೆ ಮತ್ತು ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ, ನಾನು ನಿಮ್ಗೆ ಆಗಲೇ ಹೇಳಿದೆ ದಕ್ಷಿಣ ಕಾಶಿ ಅಂತ ಉಲ್ಲೇಖವಾಗಿ ಬಂದುಬಿಟ್ಟು ಸರ್ ಗರ್ಭಗುಡಿಯಲ್ಲಿ ಬ್ರಹ್ಮ ಮತ್ತು ಶಿವ ಇದ್ದಾರೆ. ಇಲ್ಲಿ ಬಂದುಬಿಟ್ಟು ನೋಡಿ ವಿಷ್ಣು ಮತ್ತು ಶಿವ ಇದ್ದಾರೆ. ಸೊ ಅದರಿಂದ ಇದಕ್ಕೆ ತುಂಬಾ ಮಹತ್ವ ಇದೆ. ಅದಕ್ಕಿಂತ ಕಾಶಿಗಿಂತ ಸೊ ಈ ದೇವಸ್ಥಾನಕ್ಕೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಒಂದು ಸಾಸಿವೆ ಕಾಳಷ್ಟು ಮಹತ್ವ ಜಾಸ್ತಿನೇ ಇದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಒಂದೇ ದೇವಸ್ಥಾನದಲ್ಲಿದ್ದಾರೆ ನೋಡಿ. ಹಿಂದೆ ಕಾಣಿಸ್ತಿದ್ದಾರಲ್ವ, ಹಿಂದೆ ಕಾಣಿಸಿರೋರು ವಿಷ್ಣು, ಮುಂದೆ ಬಂದುಬಿಟ್ಟು ಶಿವ. ಸೊ ಅದಕ್ಕಾಗಿ ಇದನ್ನು ವಿರೂಪಾಕ್ಷ ದೇವಸ್ಥಾನವನ್ನು ಕಾಶಿಗಿಂತ ಒಂದು ಸಾಸಿವೆ ಕಾಳಷ್ಟು ಜಾಸ್ತಿ ಮಹತ್ವ ಹೊಂದಿದೆ ಅಂತ ಪ್ರತೀತಿ ಇಲ್ಲಿ. ಇಲ್ಲಿ ಬಂದುಬಿಟ್ಟು ನಂದಿ. ಪ್ರತಿ ದೇವಸ್ಥಾನದಲ್ಲಿ ನೀವು ಕಾಣ್ತೀರಾ ಶಿವ ಇದ್ದಾನೆ ಅಂತ ಹೇಳಿದ್ರೆ ಅದರ ಮುಂದೆ ನಂದಿ ಇದ್ದೇ ಇರ್ತಾರೆ. ಸೊ ಇದರ ಒಂದು ಒಳನೋಟ ಈ ರೀತಿ ಇದೆ. ಆ್ಯಕ್ಚುಲಿ ದೇವಸ್ಥಾನ ಇದು ಅಂಡರ್ಗ್ರೌಂಡಲ್ಲಿದೆ. ಸೊ ತುಂಬ ಮಹತ್ವ ಹೊಂದಿದೆ ಇದು, ಹೇಳಿದ್ನಲ್ವಾ. ಹಿಂದೆ ವಿಷ್ಣು ಮತ್ತು ವಿಷ್ಣು ಮುಂದೆ ಈಶ್ವರ ಶಿವ ಮುಂದೆ ನಂದಿ. ಗುಲಗಂಜಿ ಮಾಧವಿ ಸ್ವಾಮಿಯ ಸನ್ನಿಧಿ ಮತ್ತು ಅಜವಕಣ. ಇನ್ನೊಂದು ವಿಚಾರ ಹೇಳಬೇಕು ನಿಮಗೆ, ಇಲ್ಲಿ ಗರ್ಭಗುಡಿಯಲ್ಲಿ ವಿರೂಪಾಕ್ಷ ದೇವರು ಇದ್ದಾರಲ್ವ, ಆ್ಯಕ್ಚುಲಿ ಅದು ಸ್ವಯಂಭೂ, ಅದು ಅಂದರೆ ಸ್ವಯಂವಾಗಿ ಉದ್ಭವವಾಗಿರೋ ಒಂದು ಲಿಂಗ ಅದು ಆ್ಯಕ್ಚುಲಿ. ಸೊ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಹೊಂದಿದೆ ಇಲ್ಲಿ. ಅಲ್ಲಿ ನಿಮಗೆ ಮುಂದೆ ಒಂದು ವಿಜ್ಞಾನಕ್ಕೆ ವಿರುದ್ಧವಾದ ಒಂದು ಪ್ರತಿಬಿಂಬ ತೋರಿಸ್ತೇನೆ. ಅದ ಮುಖ್ಯ ದ್ವಾರ ಗೋಪುರ. ಅದು ಆ ಗೋಪುರ ಇಲ್ಲಿ ಉಲ್ಟಾ ಕಾಣಿಸ್ತಿದೆ ನಮಗೆ. ಸೊ ದೇವಿ ಅಂತಿದೆ, ಕಾಣಿಸ್ತಿದೆ ನಿಮಗೆ, ಶಾರದಾ ದೇವಿ. ಮಹಿಷಾಸುರ ಮರ್ದಿನಿ ಸ್ಟ್ಯಾಚು ಅವತಾರಲ್ಲಿ ಒಂದಾದ ಕೂರ್ಮಾವತಾರ ಇಲ್ಲಿದೆ. ಪಂಪಾದೇವಿ ದೇವಸ್ಥಾನ ಆ್ಯಕ್ಚುಲಿ. ಪಂಪಾದೇವಿ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋದೆ. ಪಂಪಾ ಮೀನ್ಸ್ ಪಾರ್ವತಿ ದೇವಿ ದೇವಸ್ಥಾನ ಆ್ಯಕ್ಚುಲಿ ನಮ್ಮ ಕರ್ನಾಟಕದ ಕುಲದೇವತೆ ಅಂದರೆ ಒಳಗಡೆ. ಸೊ ಇಲ್ಲಿ ವಿಶೇಷ ಪೂಜೆ ಟೈಮಲ್ಲಿ ಇಲ್ಲಿ ಗಂಟೆ ಬಡಿಸ್ತಾರೆ. ಮೂರು ಜನ ತಗೊಳ್ಳಿ. ಇದನ್ನು ಮನ್ಮಥ ಕುಂಡ ಅಂತಾರೆ. ಪೆಟ್ರೋಲ್ ಚೆಲ್ಲಿಲ್ಲ, ಅದು ಖುಷಿ ಪಡಬೇಕು. ವಾಟರ್ ಮಾತ್ರ ಚೆಲ್ಲಿದೆ ನೋಡಿ. ಕೋತಿಗಳದ್ದು